ಎಸ್, ಈಗ ಊಟದ ಜೊತೆಗೆ ನಮಗೇನು ಬೇಕಾಗಿದೆ ಅಂದ್ರೆ ಪ್ರತಿಯೊಬ್ಬ ಗ್ರಾಹಕರಲ್ಲಿ ಒಂದು ಮನವಿ. ನಮ್ಮ ಕಾರ್ಯಕ್ರಮ ಏನು ಪ್ರಾರಂಭ ಮಾಡ್ತಾ ಇದೆಯೋ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಇವತ್ತು ಈ ಕಾರ್ಯಕ್ರಮ ನಾವು ಏನ್ ಮಾಡ್ತಾ ಇದ್ದೇವೆ ಅನ್ನೋದಕ್ಕೆ ತಮ್ಮೆಲ್ಲರ ಕ್ಷಮದಲ್ಲಿ ನಮ್ಮ ಒಂದು ಡ್ರೀಮ್ ಲೈಫ್ ಗ್ರೂಪ್ ಕಂಪನಿ ಹೆಡ್ ಆಫೀಸ್ ಬಂದ್ಬಿಟ್ಟು ಶಿಕಾರಿಪುರ. ಈ ಶಿಕಾರಿಪುರದಲ್ಲಿರುವಂತಹ ಸುತ್ತಮುತ್ತಲಿನ ಗ್ರಾಮಾಂತರಿರ್ಬೋದು, ಬೇರೆ ಕಡೆ ಬಂದಂತ ನಮ್ಮ ಎಲ್ಲ ಬ್ಯಾಡಗಿ, ಹಾವೇರಿ, ನವಲಗುಂದ, ನರಗುಂದ ಇವತ್ತು ನಮ್ಮ ಖುಷಿ ಕೊಡುವಂತ ವಿಚಾರ. ಯಾಕೆಂದ್ರೆ ಈ ವಿಚಾರಕ್ಕೆ ರಾಜಕೀಯದಲ್ಲಿ ಎಷ್ಟೆಷ್ಟು ವರ್ಷದ ಒಂದು ಅನುಭವವನ್ನು ಕೂಡ ಇದ್ದುಕೊಂಡು ಸಮಾಜ ಸೇವೆಯನ್ನು ಮಾಡುವುದು ಗಣ್ಯ ವ್ಯಕ್ತಿಗಳು ನಮ್ಮ ಕಾರ್ಯಕ್ರಮ ಕೊಡಲಾರೆ. ಇವತ್ತು ನಮ್ಮ ಮೊದಲ ಬಾರಿಗೆ ಶಿಕಾರಿಪುರಕ್ಕೆ ಅವರು ಆಗಮಿಸಿ 4ನೇ ವ್ಯಕ್ತಿಗಳ ಮುಗಿದು 5ನೇ ವ್ಯಕ್ತಿಗಳಲ್ಲಿ ನಾವು ಬರಮಾಡ ಬರ್ತಾ ಇದ್ವಿ, ಆದ್ರೆ ಅವ್ರು ಬರ್ತಾ ಇರಲಿಲ್ಲ. ಆದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಾರಂತಂದ್ರೆ ತಮ್ಮೆಲ್ಲರ ಒಂದು ಅಪೇಕ್ಷೆ ಮೇರೆಗೆ ಜೋರಾದ ಚಪ್ಪಾಳೆ ಮುಖಾಂತರ ಇದೇ ರೀತಿ ಈ ಕಾರ್ಯಕ್ರಮ ಇವತ್ತು ಒಂದು ದೀಪ ಬೆಳೆಸುವ ಮುಖಾಂತರ ನಮ್ಮ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಈ ಕಾರ್ಯಕ್ರಮದ ಮುಂಚಿತವಾಗಿ ಈ ಕಂಪನಿ ಕರ್ನಾಟಕದಲ್ಲಿ ತಮ್ಮೆಲ್ಲರ ಒಂದು ರಂಗಭೂಮಿಯ ಭೂಮಿಯ ಎಲ್ಲ ಒಂದು ಒಡೆದಾಟದಲ್ಲಿ ಇದಕ್ಕೆ ನಿಮ್ಮ ಶಿಕಾರಿಪುರಕ್ಕೆ ಏನಂತಾರೆ ಶರಣರ ನಾಡು ಅಲ್ವಾ? ಶರಣರ ನಾಡಿನಲ್ಲಿ ಇವತ್ತು ಶಿವಶರಣರ ನಾಡು ಅಂತ ಒಂದು ಊರಲ್ಲಿ ಒಬ್ಬ ವ್ಯಕ್ತಿ ಎಲ್ಲರಿಗೂ ಕೂಡ ಒಂದು ಅನುಕೂಲತೆ ಆಗಬೇಕು, ಮುಂದಿನ ಒಂದು ಫ್ಯೂಚರ್ ಕಾಯಬೇಕು, ಜನಗಳಿಗೆ ಅವಶ್ಯಕತೆ ಇರುವುದನ್ನು ಕೊಡಬೇಕು ಅಂತ ಹೇಳಿ ಕರ್ನಾಟಕದಲ್ಲಿ ನಿಮ್ಮ ಕಣ್ಣಿಗೆ ಒಂದು ಕಂಪನಿ ಅದು ಡ್ರೀಮ್ ಲೈಫ್ ಗ್ರೂಪ್ ಅಂತ ಹೇಳಿ ಹೆಮ್ಮೆಯ ಸ್ನೇಹಿತರೆ. ಅದರ ಜೊತೆಗೆ ನಮ್ಮ ಇವತ್ತಿನ ಬೇಕಾದಂತಹ ಪಡ್ಕೊಳ್ಳಿಕ್ಕೆ ಬೇಕಾದಂತಹ ಇನ್ಫಾರ್ಮೇಶನ್ ಮಾಡಲಿಕ್ಕೆ ಒಂದು ವೆಬ್ಸೈಟ್ ಮುಖಾಂತರ ಪ್ರತಿಯೊಬ್ಬ ಗ್ರಾಹಕರನ್ನು ಕೂಡ ಪರ್ಮನೆಂಟ್ ಕಸ್ಟಮರ್ ಆಯ್ಕೆಯನ್ನು ಮಾಡಲಿಕ್ಕೆ ನಮ್ಮ ಕಂಪನಿ ನಿಮ್ಮ ಎಲ್ಲರ ಕಂಪನಿ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಒಂದು ಸಹಕಾರದೊಂದಿಗೆ ಹೆಚ್ಚಿನ ಒಂದು ರೀತಿಯಲ್ಲಿ ಈ ಒಂದು ಕಂಪನಿಯನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ರವಿಕುಮಾರ್ ಸರ್ಗೆ ನಿಮ್ಮೆಲ್ಲ ಜೋರಾದ ಚಪ್ಪಾಳೆ ಮುಖಾಂತರ ಇವತ್ತು ಈಗೇನು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಈ ಕಾರ್ಯಕ್ರಮ ಪ್ರತಿ ತಿಂಗಳು 28ನೇ ತಾರೀಕಿಗೆ ಎಲ್ಲಿ ನಡೆಯುತ್ತೆ ಅಂತ ಗೊತ್ತಿರಲ್ಲ. ಯಾವ ಜನಗಳು ಎಲ್ಲೆಲ್ಲಿ ನಮ್ಮ ಕಸ್ಟಮರ್ ಇರ್ತಾರೋ, ಎಲ್ಲೆಲ್ಲಿ ನಮ್ಮ ಶೋರೂಮ್ಗಳನ್ನು ಓಪನ್ ಮಾಡ್ತಾ ಇದ್ದೀವೋ, ನಮ್ಮ ಕಂಪನಿ ಉದ್ದೇಶ ಇಷ್ಟೇ. ಲಕ್ಕಿ ಡ್ರಾ ಅನ್ನೋದು ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಪರ್ಮನೆಂಟ್ ಕಸ್ಟಮರ್ ಅನ್ನ ಆಯ್ಕೆ ಮಾಡಲಿಕ್ಕೆ ಈ ಒಂದು ಡ್ರಾ ಸಿಸ್ಟಮ್ ಮಾಡ್ತಾ ಇದ್ದೀವಿ. ಇವು ಪರ್ಮನೆಂಟ್ ಕಸ್ಟಮರ್ ಯಾವಾಗ ಆಗ್ತಾರೆ ಅಂದ್ರೆ ಇವತ್ತು ನಮ್ಮ ಒಂದು ಲಕ್ಕಿ ಡ್ರಾದಲ್ಲಿ ಎಷ್ಟೆಷ್ಟೋ ಕಂಪನಿಗಳು ಟಿವಿ ಚಾನಲ್ ಅಲ್ಲಿ, ಪೇಪರ್ ನ್ಯೂಸ್ ಅಲ್ಲಿ ಎಲ್ಲ ಕಡೆ ಅಡ್ವರ್ಟೈಸ್ಮೆಂಟ್ ಬಂದಿರ್ತಾವೆ. ಅಡ್ವರ್ಟೈಸ್ ಬರಬೇಕು, ಒಂದು ಬೈಕ್ ಅನ್ನು ಅನೌನ್ಸ್ಮೆಂಟ್ ಕೊಡಬೇಕು ಅಂತಂದ್ರೆ ಕೋಟ್ಯಾಂತರ ರೂಪಾಯಿ ದುಡ್ಡುಗಳನ್ನ ಕೊಟ್ಟು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದಾರೆ. ಆದ್ರೆ ಅಡ್ವರ್ಟೈಸ್ಮೆಂಟ್ ಮಾಡಬೇಕಂದ್ರೆ ಸುಮ್ಮನೆ ಬರುತ್ತಾ ಕೋಟ್ಯಾಂತರ ರೂಪಾಯಿ ದುಡ್ಡು ಬೆಳೆದಂತ ವ್ಯಕ್ತಿಗಳಿಗೆ ಎಂತೆಂಥ ಚಟುವಟಿಕೆಗೆ ಕರ್ಕೊಂಡು ಇನ್ವೆಸ್ಟ್ ಮಾಡಿಕೊಂಡು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಕಂಪನಿಯಲ್ಲಿ ಆ ಕೋಟ್ಯಾಂತರ ರೂಪಾಯಿ ದುಡ್ಡುಗಳನ್ನು ಅದೇ ಕಸ್ಟಮರ್ಗೆ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಓಡ್ ಮೇಲೆ ತಜ್ಞರು ಕೂಡ ನಮ್ಮ ಶಿಕಾರಿಪುರದಲ್ಲೇ ಆ ಕಂಪನಿ ಪ್ರಾರಂಭ ಮಾಡ್ತಾ ಇದೆ ಅಂತ ನಮ್ಮೆಲ್ಲರ ಖುಷಿ ಕೊಡುವಂತ ವಿಚಾರ. ಅದಕ್ಕೆ ಜೋರಾದ ಒಂದು ಇನ್ನೊಂದು ಕಲಾವಿಗೆ ಚಪ್ಪಾಳೆ ಕೊಡೋಣ. ಓಡ್ ಮೇಲೆ ತಜ್ಞರು ಕೂಡ ಇಲ್ಲೇ ಭೇಟಿ ಮಾಡ್ತಾ ಇದ್ದಾರೆ ಶಿಕಾರಿಪುರದಲ್ಲಿ. ಅದರ ಜೊತೆಗೆ ಇವತ್ತಿನ ಟೈಮ್ ಆಗಿದೆ, ಹೆಚ್ಚು ಹೊತ್ತು ಮಾತಾಡೋದ್ರಲ್ಲಿ ನಮ್ಮ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಕೂಡ ನವಲಗುಂದದಿಂದ ಮಾಜಿ ಎಮ್ಎಲ್ಎ ಜೊತೆಗೆ ಎಲ್ಲ ಪಾರ್ಟಿಗಳು ಕೂಡ ಈ ವೇದಿಕೆಗೆ ಆಮಂತ್ರ ಇದ್ದಾರೆ. ಎಲ್ಲರ ಜೋರಾದ ಚಪ್ಪಾಳೆ ಮುಖಾಂತರ ಅವರ ವೇದಿಕೆಗೆ ಸ್ವಾಗತ. ಚಂದ್ರಭದ್ರರು ವಿಠ್ಠಲನಗರ ಮಾಜಿ ಅಧ್ಯಕ್ಷರಾದಂತಹ ಚಂದ್ರಭದ್ರರು ಕೂಡ ಈ ವೇದಿಕೆಗೆ ಬರ್ತಾ ಇದ್ದಾರೆ. ಅವರು ಕೂಡ ಜೋರಾದ ಚಪ್ಪಾಳೆ ಮುಖಾಂತರ ಈ ವೇದಿಕೆಗೆ ಅವರು ಕೂಡ ಗೌರವಿಸೋಣ. ಇದೇ ರೀತಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜಗಮೆಚ್ಚಿನ ನಾಯಕರಾಗುವುದು, ಸಾಕಷ್ಟು ಅನುಭವ ಇಟ್ಟುಕೊಂಡು ಸಾಕಷ್ಟು ಜನರಿಗೆ ಒಂದು ದಾರಿಯನ್ನು ಕೊಡಲಿಕ್ಕೆ ರೆಡಿಯಾಗಿ ನಮ್ಮೆಲ್ಲರ
ಸಾಕಷ್ಟು ದಿನಗಳಿಂದ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಂಘಟನೆ ಮಾಡಬೇಕು. 16 ದಿನಗಳಿಗೆ ದೇಶಾದ್ಯಂತ ಎಷ್ಟೆಷ್ಟು ಆಕ್ರಮಣಗಳು ನಡೀತಾ ಇದ್ರು ಕೂಡ ಒಬ್ಬ ಮಹಿಳೆ ದೊಡ್ಡ ಮಟ್ಟದಲ್ಲಿ ಬೆಳಗಿ ತಲುಪಿಲ್ಲ. ನಮ್ಮ ಪರಿಚಯ ಮೇಡಮ್ ಅವರು ಸಮಾಜ ಸೇವೆ ಮುಖಾಂತರ ಎಷ್ಟೆಷ್ಟು ವರ್ಷದ ಒಂದು ಅನುಭವ ಇಟ್ಕೊಂಡು ಇವತ್ತು ನಮ್ಮ ಕಾರ್ಯಕ್ರಮ ಪಡೆದಿದ್ದಾರೆ. ಅವರು ಕೂಡ ಈ ವೇದಿಕೆಗೆ ಬರಬೇಕು. ನಿಮ್ಮ ಜೋರಾದ ಚಪ್ಪಾಳೆ ಮುಖಾಂತರ ಅವರನ್ನ ವೇದಿಕೆಗೆ ಬರ್ತಾ ಇದ್ದೀನಿ. ಅದೇ ರೀತಿ ಸೋಮಶೇಖರ್ ನ್ಯಾಮತಿಯಿಂದ ಬರ್ತಾ ಇದ್ದಾರೆ. ಅವರು ಒಬ್ಬ ರೈತನ ಮಗ, ಅಡಿಕೆ ತೋಟ ಬೆಳೀತಾ ಇದ್ದಾರೆ, ಹಾಲು ಹೈನುಗಾರಿಕೆ ಮಾಡ್ತಾ ಇದ್ದು ಇವತ್ತು ನಮ್ಮ ಕಂಪನಿಗಳಿಗೆ ಹೋರಾಟ ಪ್ರತಿಯೊಂದನ್ನು ಕೂಡ ಇವರು ಇಂಪ್ಲಿಮೆಂಟೇಷನ್ ಮಾಡಿಕೊಂಡು ಆ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಅವರಿಗೆ ಕೂಡ ಜೋರಾದ ಚಪ್ಪಾಳೆ ಮುಖಾಂತರ ಸೋಮಶೇಖರ್ ವೇದಿಕೆಗೆ ಬರ್ತಾ ಇದ್ದೀನಿ. ಇನ್ನೊಂದು ಚಂದ್ರು ಎಸ್ ನಾಯಕ್ ಅಂತ ಹೊಸೂರು, ಅವರು ಕೂಡ ಈ ಒಂದು ವೇದಿಕೆಗೆ ಬರಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಅವರಿಗೆ ಜೋರಾದ ಚಪ್ಪಾಳೆ ಮುಖಾಂತರ ಒಂದು ಗೌರವವನ್ನು ಸಲ್ಲಿಸಬೇಕು. ಪವನ್ ನಾಯಕ್ ದೊಡ್ಡಂಡ ಶಿಕಾರಿಪುರ, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಅವರು ಕೂಡ ಈ ವೇದಿಕೆಗೆ ಬಂದು ಅವರನ್ನು ಗೌರವಿಸಬೇಕು ಅಂತ ನಮ್ಮನ್ನು ವಿನಂತಾ ಇದ್ದೀನಿ. ಹುಬ್ಬಳ್ಳಿ ಭಾಗದಿಂದ ಇವತ್ತು ಒಬ್ಬ ಮಹಿಳೆಯಾಗಿ ಸಾಕಷ್ಟು ಸಂಘಟನೆ ಜೊತೆಗೆ ಅಂದ್ರೆ ಪರಿಣಾಮ ಅವರು ಏನು ಸಂಘಟನೆ ಮಾಡ್ತಾ ಇದ್ದಾರೋ ಅವರ ಒಂದು ವೈಯಕ್ತಿಕ ಭಾಗದಲ್ಲಿ ಅವರು ಕೂಡ ರುಕ್ಮಿಣಿ ಮೇಡಮ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಅವರು ಕೂಡ ಈ ವೇದಿಕೆಗೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಅಂತ ನಮ್ಮನ್ನು ವಿನಂತಾ ಇದ್ದೀನಿ. ಕಿತ್ತೂರು ಚೆನ್ನಮ್ಮ ಸರ್ಕಲ್ ಅಂದ್ರೆ ಹುಬ್ಬಳ್ಳಿ ದೊಡ್ಡ ಮಟ್ಟದಲ್ಲಿ ಇರುವಂತಹ ಒಂದು ನಗರ. ಆ ನಗರದ ಸುತ್ತಮುತ್ತಲಿನ ಒಬ್ಬ ನಾಯಕರಾಗಿ ದೊಡ್ಡ ಮಟ್ಟದಲ್ಲಿ ನಮ್ಮ ಕಂಪನಿಗೆ ಯಾವಾಗ ನಮ್ಮ ಕಂಪನಿ ಪ್ರಾರಂಭವಾಗಿತ್ತು ಅವತ್ತಿನಿಂದ ಚಾಚು ತಪ್ಪದೆ ಎನಿ ಟೈಮ್ ನಮ್ಮ ಕಂಪನಿಯ ಒಂದು ಜನಗಳ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ಇಂಥ ಒಂದು ಅದ್ಭುತವಾದಂತಹ ಒಂದು ತಂಡವನ್ನು ಕೊಟ್ಟು ಸಾಕಷ್ಟು ಜನರಿಗೆ ಸುಮಾರು 15ರಿಂದ 16 ಕಸ್ಟಮರ್ ನಮ್ಮ ಕಂಪನಿಗೆ ಇನ್ವಾಲ್ವ್ ಮಾಡಿದಂತ ನಮ್ಮ ಪೂಜಾರ್ ಶಾಂತಪ್ಪ ಪೂಜಾರ್ ಕೂಡ ಈ ವೇದಿಕೆಗೆ ಬರಬೇಕು ಅಂತ ನಾವು ಬರ್ಮಾಡ್ಕೊಳ್ತಾ ಇದ್ದೇವೆ. ಜೋರಾದ ಚಪ್ಪಾಳೆ ಕೊಡಿ. ಯಾಕಂದ್ರೆ ಸಾಕಷ್ಟು ದಿನಗಳಿಂದ ನಾವು ಕಾಯ್ತಾ ಇದ್ವಿ, ಎಷ್ಟೆಷ್ಟು ಜನಗಳನ್ನ ಕಾಯ್ತಾ ಇದ್ವಿ, ಎಷ್ಟೆಷ್ಟು ಜನಗಳನ್ನ ನೋಡ್ತಾ ಇದ್ವಿ ಅಂತ ಒಂದು ವಿಚಾರಗಳನ್ನ ಇವತ್ತು ಇದೇ ರೀತಿ ರಾಣೆಬೆನ್ನೂರಿನ ಭಾಗದ ನಮ್ಮ ಕಂಪನಿಯ ಪಿಲ್ಲರ್ ಕಟ್ಟಲಿಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಯಾಕೆಂದ್ರೆ ಸುಮಾರು ಸುತ್ತಮುತ್ತಲಿನ ನ್ಯಾಮತಿ ಭಾಗ, ಸಿಲ್ಲೂರು ಭಾಗ, ದಾವಣಗೆರೆ ಭಾಗ ಡಿಸ್ಟಿಕ್, ಹಾವೇರಿ ಡಿಸ್ಟಿಕ್, ಪ್ರತಿಯೊಂದು ಡಿಸ್ಟಿಕ್ ನಲ್ಲಿ ಪ್ರತಿಯೊಬ್ಬ ಕಸ್ಟಮರ್ ಅನ್ನು ಕೂಡ ನಮ್ಮ ಕಂಪನಿಯ ಒಂದು ಇಂಫಾರ್ಮೇಷನ್ ಮೂಲಕ ಅದ್ಭುತವಾದಂತಹ ಒಂದು ಕಸ್ಟಮರ್ ಬೇಸ್ ಅನ್ನ ರೆಡಿ ಮಾಡಿ ಎಲ್ಲಾ ರೀತಿಯಲ್ಲೂ ಕೂಡ ಅನುಕೂಲತೆಯನ್ನು ಮಾಡಿಕೊಂಡು 24/7 ಅಂತಾರಲ್ಲ ಅಂತ ಒಬ್ಬ ರಾತ್ರಿ ಹಗಲು ಅಂದರೆ ನಿರಂತರವಾಗಿ ಕೆಲಸ ಮಾಡುತ್ತಿರುವ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಿವಾನಂದರನ್ನ ನಾನು ಈ ವೇದಿಕೆಗೆ ಬರಮಾಡ್ತಾ ಇದ್ದೀನಿ. ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಗೌರವವನ್ನು ಸಲ್ಲಿಸೋಣ. ಇನ್ನೊಬ್ಬ ರೈತ ಮಹಿಳೆ ಹೋರಾಟಗಾರರು ಅಂತ ಏನು ಹೇಳ್ತಾ ಇದ್ವಿ, ಆ ಹೋರಾಟಗಾರರಲ್ಲಿ ಇನ್ನೊಬ್ಬ ಅನ್ನಪೂರ್ಣ ಮೇಡಮ್ ಅಂತ ಬ್ಯಾಡಿಗೆ ಬಂದಿದ್ದಾರೆ. ಅವರು ಕೂಡ ಈ ವೇದಿಕೆಗೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಇದೇ ರೀತಿ ಇವತ್ತು ನಮ್ಮ ಕಂಪನಿಯಲ್ಲಿ ಏನು ಪ್ರತಿಯೊಬ್ಬ ಜನಗಳಿಗೆ ಏನು ಮೂಡಿಸಬೇಕಾಗಿತ್ತು, ಏನು ಹೇಳಬೇಕಾಗಿತ್ತು, ಇದನ್ನ ಜನಜಾಗೃತವಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ 5ನೇ ಒಂದು ಲಕ್ಕಿ ಡ್ರಾ ಕಾರ್ಯಕ್ರಮ ಆಲ್ಮೋಸ್ಟ್ ನಾವೆಲ್ಲ ಒಂದರಲ್ಲಿ ಇಟ್ಟು ಮಾಡಿದ್ದೀವಿ. ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒಂದು ರೀತಿಯಲ್ಲಿ ಬಂದು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಒಂದು ಸನ್ಮಾನಗಳನ್ನ ಈ ವೇದಿಕೆ ಮುಖಾಂತರ ಸನ್ಮಾನ ಮಾಡಲಿಕ್ಕೆ ಎಲ್ಲರಿಗೂ ಕೂಡ ಗೌರವವನ್ನು ನಮ್ಮ ಕಂಪನಿಯ ಎಂಡಿ ಆದಂತ ಈ ಒಬ್ಬೊಬ್ಬರಾಗಿ ಅಧ್ಯಕ್ಷರು ಅದರ ಜೊತೆಗೆ ಕುರಿತು ಸನ್ಮಾನಗಳನ್ನು ಮಾಡಬೇಕು. ಮೊದಲಿಗಾಗಿ ಮೊದಲಿಗೆ ದೇವರ ಒಂದು ಸ್ಮರಣವಾಗಿ ತಮ್ಮೆಲ್ಲರೂ ಒಂದು ಭಕ್ತಿಪೂರ್ವಕವಾಗಿ ಒಂದು ದಿವ್ಯ ಜ್ಯೋತಿಯನ್ನು ಬೆಳಗಿಸುವ ಮುಖಾಂತರ ನಮ್ಮ ಒಂದು ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ದಿವ್ಯ ಜ್ಯೋತಿ ಬೆಳಗಿಸಲಿಕ್ಕೆ ಎಲ್ಲ ನಮ್ಮ ವೇದಿಕೆಯಲ್ಲಿ ಬಂದಂತಹ ಎಲ್ಲ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾವು ವಿನಂತಿ ಮಾಡ್ತಾ ಇದ್ದೀವಿ.
ಒಂದು ಕಾರ್ಯಕ್ರಮ ನಮ್ಮ ಎಲ್ಲ ಗಣ್ಯ ವ್ಯಕ್ತಿಗಳು ಕೂಡ ಒಂದು ಗೌರವವನ್ನು ಸಲ್ಲಿಸಲಿಕ್ಕೆ ನಮ್ಮ ಕಂಪನಿಯ ಒಂದು ನಮ್ಮನ್ನು ವಿನಂತಿ ಮಾಡ್ತೇವೆ. ಜೋರಾದ ಚಪ್ಪಾಳೆ ಮೂಲಕ ಗೌರವಿಸಬೇಕು. ಈ ಕಡೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ಗೌರವಿಸಬೇಕು ಅಂತ ನಮ್ಮ ವೇದಿಕೆಗೆ ತರ್ತಾ ಇದ್ದೇನೆ. ಚಪ್ಪಾಳೆ ಕೊಡಿ, ಯಾಕೆಂದ್ರೆ ಎಲ್ಲರಿಗೂ ಕೂಡ ಬರೋಲ್ಲ. ಈ ಚಪ್ಪಾಳೆ ಕೊಟ್ಟು ಹೊರಡಿದೆ ನಾನು ಹೇಳಿದ್ರೆ ಒಂದು 2 ನಿಮಿಷದಲ್ಲಿ ಹೇಳ್ತೀನಿ. ಈ ಕಾರ್ಯಕ್ರಮ ಮುಗಿಸಿಕೊಂಡು ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀಯಾ, ಒಂದು ಸನ್ಮಾನ ನಡೀತಾ ಇದೆ ಅಂತಂದ್ರೆ ನಿಮ್ಮ ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಗೌರವವನ್ನು ಕೊಡಿ. ಬಿಟ್ಟು ಅವರಿಗೆ ಪ್ಲಸ್ ನಮ್ಮ ಶಾಂತಪ್ಪ ಪೂಜಾರಿ ಸರ್ ಕೂಡ ಈ ಕಾರ್ಯಕ್ರಮದಲ್ಲಿ ಅವರಿಗೂ ಕೂಡ ಜೋರಾದ ಚಪ್ಪಾಳೆ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನ ನಡೆಸ್ತಾ ಕೊಡ್ತಾ ಇದ್ದೀವಿ. ಚಂದ್ರು ಸರ್ ನಾಯಕ್ ಜಿಲ್ಲಾ ಅಧ್ಯಕ್ಷರಾದಂತಹ ನಮ್ಮ ಚಂದ್ರು ಸರ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಸನ್ಮಾನಗಳನ್ನು ಪಡೆಯುತ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಮುಖಾಂತರ ಅವರನ್ನ ಗೌರವಿಸೋಣ. ಇದೇ ರೀತಿ ಪವನ್ ನಾಯಕ್ ಕೂಡ ನಮ್ಮ ಕಂಪನಿಯ ಒಂದು ಅಧಿಕೃತವಾಗಿ ಪ್ರತಿಯೊಂದು ವಿಷಯದಲ್ಲಿ ನಮ್ಮ ಆಗುಹೋಗುಗಳ ಬಗ್ಗೆ ಇನ್ಫಾರ್ಮೇಶನ್ ಕೊಡುತ್ತಾ ಅದ್ಭುತವಾದಂತಹ ಒಂದು ವೇದಿಕೆಯಲ್ಲಿ ಸನ್ಮಾನಗಳನ್ನು ಪಡೆಯುತ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೂ ಕೂಡ ಗೌರವವನ್ನು ಸಲ್ಲಿಸೋಣ. ಇತಿಹಾಸವನ್ನು ಸೃಷ್ಟಿ ಮಾಡಿದಂತಹ ವ್ಯಕ್ತಿ, ಅಂತ ವ್ಯಕ್ತಿ ಇವತ್ತು ನಮ್ಮ ಕಂಪನಿಯಲ್ಲಿ ಬಂದು ದೊಡ್ಡ ಮಟ್ಟದಲ್ಲಿ ನಮ್ಮ ಒಂದು ಕಸ್ಟಮರ್ಗೆ ಬೇಕಾದಷ್ಟು ಜನಗಳನ್ನ ತಗೊಂಡು ಸುಮಾರು 2,000 ಕಸ್ಟಮರ್ ಅನ್ನ ಭೇಟಿ ಮಾಡಿಕೊಂಡು ಸಾಕಷ್ಟು ಶ್ರಮ ಪಟ್ಟು ಇವತ್ತು ಒಂದು ಸನ್ಮಾನವನ್ನು ಪಡೆದಿದ್ದಾರೆ ಅಂತಂದ್ರೆ ಇವತ್ತು ನಮ್ಮ ಕಂಪನಿಯಿಂದ 2.5 ಲಕ್ಷ ರೂಪಾಯಿ ದುಡ್ಡುಗಳನ್ನು ಪಡ್ಕೊಂಡಿದ್ದಾರೆ. ಅದಕ್ಕೆ ಹೆಮ್ಮೆ ಪಡಬೇಕು. ಜೋರಾದ ಚಪ್ಪಾಳೆ ಮುಖಾಂತರ ಗೌರವಿಸೋಣ. ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಗೌರವವನ್ನು ಸಲ್ಲಿಸಿ. ಜೋರಾದ ಮುಖಾಂತರ ಅವರಿಗೆ ಗೌರವವನ್ನು ಸಲ್ಲಿಸೋಣ. ಇದೇ ರೀತಿ ಇನ್ನೊಬ್ಬ ಮಹಿಳೆ ದೊಡ್ಡ ಸನ್ಮಾನಗಳನ್ನು ಪಡ್ಕೊಂಡು ಇವತ್ತು ನಮ್ಮ ಕಂಪನಿಯಲ್ಲಿ ಸ್ವಾಗತವನ್ನು ಪಡ್ಕೊಳ್ತಾ ಇದ್ದಾರೆ. ಅವರಿಗೂ ಕೂಡ ಗೌರವವನ್ನು ಸಲ್ಲಿಕೆ ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಗೌರವವನ್ನು ಸಲ್ಲಿಸೋಣ. ವೇದಿಕೆಗೆ ಬಂದು ಈ ಒಂದು ಸನ್ಮಾನವನ್ನು ಪಡ್ಕೋಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಗೌರವವನ್ನು ಸಲ್ಲಿಸೋಣ. ಚಪ್ಪಾಳೆ ಕೊಡಿ ದಯವಿಟ್ಟು. ಯಾಕೆಂದ್ರೆ ಅಷ್ಟು ಗೌರವದಲ್ಲಿ ಇರುತ್ತೆ. ಆ ಗೌರವ ಅಂದ್ರೆ ತಂದೆ ಬಿಟ್ಟು ಮಗ ಬೀಗ ಬಂದಿಲ್ಲ. ಅದು ಒಂದು ನಮ್ಮ ಕಂಪನಿಯಲ್ಲಿ ತಂದೆ ಮಕ್ಕಳು ಬಿಟ್ಟುಕೊಂಡು ದೊಡ್ಡ ಮಟ್ಟದಲ್ಲಿ ಒಂದು ಸನ್ಮಾನ ಮಾಡುತ್ತಾ ಅವರ ತಂದೆಯವರಿಗೆ ನಾವು ಸನ್ಮಾನಗಳನ್ನು ಮಾಡಿದ್ದೇವೆ. ಇವತ್ತು ಅವರ ತಂದೆಯ ಸಮಕ್ಷಮದಲ್ಲಿ ನಮ್ಮ ಸಿದ್ದು ಸರಿಗೆ ಒಂದು ಗೌರವವನ್ನು ಸಲ್ಲಿಸಲಿಕ್ಕೆ ಜೋರಾದ ಚಪ್ಪಾಳೆ ಮುಖಾಂತರ ಅವರನ್ನು ಗೌರವಿಸೋಣ. ಇದೇ ರೀತಿ ಅವರಿಗೆ ಮಾಡಿಕೊಂಡ್ರೆ ಅವ್ರಿಗೆ ಖುಷಿ ಇರೋದು ಕಡಿಮೆ ಆಗುತ್ತೆ. ಆದ್ರೆ ಅದಕ್ಕೆ ಯಾರು ಕೂಡ ಏನ್ ಹೇಳ್ತಾರೆ ಅಂದ್ರೆ ಪ್ರತಿಯೊಬ್ಬರು ಕೂಡ ಒಂದು ಗೌರವ ಸಲ್ಲಿಸಬೇಕು. ನಾವು ಕೂಡ ನಮ್ಮ ಕಂಪನಿ
ತೆಗೀರಿ. ಅವರ ಆಪು ಹೋಗುಗಳನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಹೋಗುವಂತ ನಮ್ಮ ಸದಸ್ಯರವರಿಗೆ ನಮ್ಮ ಡಿಸ್ಪ್ಲೇನ್ ಕಂಪನಿ ವತಿಯಿಂದ ಸನ್ಮಾನ ಕಾರ್ಯಕ್ರಮ. ಎಲ್ಲ ನಮ್ಮ ಗಣ್ಯ ವ್ಯಕ್ತಿಗಳು ನಮ್ಮ ಒಂದು ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕೆ ಈ ವೇದಿಕೆಯಿಂದ ಎಲ್ಲರನ್ನೂ ಕೂಡ ತಮ್ಮ ತಮ್ಮ ಸ್ಥಾನಕ್ಕೆ ಅವರನ್ನ ಬೀಳ್ಕೊಳ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮಕ್ಕೆ ನೆರವಾಗಿ ಆಗ್ತಾ ಇದೆ ಒಂದು ವೇದಿಕೆಗೆ ಅವರನ್ನ ಬೀಳ್ಕೊಳ್ತಾ ಇದ್ದೀನಿ. ಜೋರಾದ ಚಪ್ಪಾಳೆ ಮುಖಾಂತರ ಅವರು ಹೋಗುವ ಒಂದು ದಾರಿ, ನಾವು ಎಳೆಯುವಂತ ದಾರಿ ಎಲ್ಲರಿಗೂ ಕೂಡ ಭಗವಂತ ಒಳ್ಳೆಯ ಅಚ್ಚುಮೆಚ್ಚಿನ ಒಂದು ದಾರಿಯನ್ನು ಸೂಚನೆ ಮಾಡಲಿಕ್ಕೆ ಎಲ್ಲರ ಹಿರಿಯರ ಆಶೀರ್ವಾದ ಬೇಕಾಗುತ್ತೆ. ಅಂತ ಒಂದು ಆಶೀರ್ವಾದವನ್ನು ಪಡೆದು ಇವತ್ತಿನ ಒಂದು ಲಕ್ಕಿ ಡ್ರಾ ಕಾರ್ಯಕ್ರಮ ಯಾರ್ಯಾರು ಅತ್ಯುತ್ತ ಶಾಲೆಗಳು ಯಾರ್ಯಾರು ಹೆಂಗೆ ಆಗ್ತಾರೆ ಅನ್ನೋದಕ್ಕೆ ಸಾಕಷ್ಟು ಜನರಿಗೆ ಸೇರ್ಕೊಂಡು 30ನೇ ಕಂಪನಿ ಲಕ್ಕಿ ಡ್ರಾ ನಡೆಸ್ತಾ ಹೋಗ್ತಾ ಹೋಗಿ ನಿಮ್ಮ ಒಂದು ಕಾರ್ಡ್ ನಂಬರ್ ಬರಲಿ ಅಂತ ನಡೆಸ್ತಾ ಹೋಗಿ ಬೇರೆಯವ್ರ ಜೊತೆ ಮಾತಾಡೋದ್ರಿಂದ ಆಮೇಲೆ ಮಾತಾಡೋದಿದ್ದೇ ಇರುತ್ತೆ. ದಿನ ಬೆಳಗ್ಗೆ ಮಾತಾಡೋದಿದೆ, ದಿನ ಬೆಳಗ್ಗೆ ಇನ್ನೊಬ್ಬರ ಜೊತೆ ಹೋಗೋದಿದೆ. ಆದ್ರೆ ಇವತ್ತ ಭಗವಂತನ ಆಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ಒಂದು ಲಕ್ಕಿ ಡ್ರಾ ಕಾರ್ಯಕ್ರಮದಲ್ಲಿ ನಿಮ್ಮ ಕಾರ್ಡ್ಗಳನ್ನ ಏನ್ ನಂಬರ್ ಇರುತ್ತೋ ಅವ್ನು ಏನ್ಸ್ಬಿಟ್ಟು ಹಾಕ್ತಾ ಇದ್ದಾರೆ. ಒಂದೊಂದು ಡಬ್ಬಿ ಒಳಗೆ ನಮ್ಮ ಒಂದು ಲಕ್ಕಿ ಡ್ರಾ ಏನ್ ಮಾಡ್ತಾ ಇದ್ರು 0 ದಿಂದ 9 ಏನ್ ಹೇಳಿ 0 ದಿಂದ 9 ಅಂಕಿ ಎಷ್ಟಾಗ್ತಾವ? 10 ಅಂಕಿಗಳಾಗ್ತವೆ. ಅಂದ್ರೆ 0 ಸೇರಿಸಿದ್ರೆ 10 ಅಂಕಿಗಳಾಗ್ತವೆ. 0 ದಿಂದ ನಂಬರ್ 1 ದಿಂದ 9 ಅಂದ್ರೆ 10 ಪಾಯಿಂಟ್ಗಳನ್ನ ಒಂದೊಂದೇ ಡಬ್ಬಿಗಾಗಿ ಜೋಡಣೆ ಮಾಡಿಕೊಂಡು ಒಬ್ಬೊಬ್ರು ಅಲ್ಲ 4 ಜನ ಈ ಒಂದು ಲಕ್ಕಿ ಡ್ರಾ ತೆಗಿಲಿಕ್ಕೆ ನೀವು ರೆಡಿ ಇರಬೇಕು. 4 ಜನ ಪ್ರಥಮ ಬಾರಿಗೆ ನಮ್ಮ ಕಸ್ಟಮರ್ ಅಲ್ಲ, ನಿಮ್ಮ ಕಸ್ಟಮರ್ ಅಲ್ಲ, ಸಮಗ್ರ ಏನು ಬಂದು ತೆಗೆದು ಯಾರಾದ್ರೂ ಕೂಡ 4 ಜನ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಮೊದಲನೆಯ ಲಕ್ಕಿ ಡ್ರಾ ಅನ್ನ ಪ್ರಾರಂಭ ಮಾಡ್ಕೊಳ್ಳಿಕ್ಕೆ 4 ಜನ ಬೇಕಾಗುತ್ತೆ. ಆ 4 ಜನ ರೆಡಿಯಾಗಿ ಯಾರು ಬರ್ತೀರೋ ಮೊದಲನೆಯ ಲಕ್ಕಿ ಡ್ರಾ ತೆಗಿಲಿಕ್ಕೆ ಅವರಿಗೆ ಅವಕಾಶ ಸಿಗುತ್ತೆ. 4 ಜನ ಬರಬೇಕು. ಈ ನಂಬರ್ಗಳನ್ನ ಹೇಳಿದ ತಕ್ಷಣ ನಿಮ್ಮನ್ನ ಕರಿತೀವಿ. ಆ ಕರೆದ ತಕ್ಷಣ 4 ಜನ ಹೋಗಿ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕು. ಅದೇ ರೀತಿ 27ನೇ ಯಾವ ರಿಕ್ವೆಸ್ಟ್ ಮಾಡಬೇಕಾಗಿಲ್ಲ. ನಾವು ನಮ್ಮ ಕಂಪನಿ ಅಂದ್ರೆ ಈ ಕಂಪನಿ ನಿಮ್ಗೆ ಕೂಡ ವ್ಯಾಲ್ಯೂ ಇರುತ್ತೆ. ಅದನ್ನ ಹೇಳೋದು ಡ್ರಾ ಏನು ಮಾಡ್ತಾ ಇದ್ದೀವಿ 0 ದಿಂದ 9 ಪಾಯಿಂಟ್ಗಳನ್ನ ಎಣಿಸ್ಬಿಟ್ಟು ಒಂದೊಂದೇ ನಂಬರ್ 2, ನಂಬರ್ 3, ನಂಬರ್ 4, ನಂಬರ್ 5, ನಂಬರ್ 6, ನಂಬರ್ 7, ನಂಬರ್ 8, ನಂಬರ್ 9 ಎಷ್ಟಾದ್ರು ಫೈನು? ನಂಬರ್ 1 ಆಗಿದೆ, 2, ನಂಬರ್ 3, ನಂಬರ್ 4, 5 ಆಗಿದೆ, 6 7, 8, 9 ಮೂರನೇ ಡಬ್ಬಿಗೆ ಆಗ್ತಾ ಇದೆ. ನಂಬರ್ 0 ಹಾಕಿ ಸರ್, 1 ಹಾಕಿ, 2, 3, 4, 5, 6, 7, 8, 9 ತಿರಸಿದ್ರೆ 10. ನೀವು ಸ್ವಲ್ಪ ಮಾತಾಡ್ತಾ ಹೋಗಿ, ನಮಗೂ ಸ್ವಲ್ಪ ಖುಷಿ ಬರುತ್ತೆ. 4ನೇ ಡಬ್ಬಿಗೆ ಸೇವನೆ ಮಾಡ್ತಾ ಇದ್ದಾರೆ 0 ಹಾಕಿ ಸರ್, 1, 2, 3, 4, 5, 6,
ಹಾ ಇದು ಬೋರ್ಡ್ಗೆ ನಂಬರ್ ಬರೆಯೋರು ಯಾರು ಬರ್ತೀರಾ ಬರ್ತೀರಾ ಬನ್ನಿ ಈ ವೇದಿಕೆಗೆ ಬಂದು ಅವರು ತೆಗೆದಂತ ಲೆಕ್ಕಿನ ಕಾರ್ಡ್ಗಳ ನಂಬರ್ ಅನ್ನ ಕರೆಕ್ಟಾಗಿ ಕಳಿಸಿ. ಅವರಿಗೆ ಉಸಿರಾಟಕ್ಕೆ ಮೂಗಿ ಕಟ್ಟಬೇಡಿ, ಕಣ್ಣಿಗೆ ಹೆಸರು ಕಟ್ಟಿ ಸರ್. ಇವರಿಗೆ ಈಗ ನೋಡೋಣ ನಂಬರ್ ಕೊಡ್ತೀನಿ ಅವ್ರು ಹೇಳ್ಬೇಕಲ್ಲ ಒಬ್ಬೊಬ್ಬರಿಗೆ ಚೀಟ ನೋಡಿ ನಂಬರ್ ಎಷ್ಟು ಸರ್? ಸರ್ ನಂಬರ್ ಎಷ್ಟು ಕಾಣಲ್ಲ. ಇದು ನಂಬರ್ 5 ಅಂತ ನಾನು ಹೇಳಿದ್ದೀನಿ, ಅವ್ರಿಗೆ ಗೊತ್ತಾಗ. ಸರ್ ಇದು ನಂಬರ್ ಎಷ್ಟು ಗೊತ್ತಿಲ್ಲ, ಏನು ಕಾಣಂಗಿಲ್ಲ. ಸರ್ ನಂಬರ್ ಎಷ್ಟಿದು ನಿಮ್ಮನೆ ಕೇಳ್ತಾ ಇರೋದು ಸರ್, ಮುಟ್ಟಿಸ್ತಾರಲ್ಲ ಇವ್ರೆ ಸರ್ ನಂಬರ್ ಏನು ಕಾಣ್ತಾ ಇದೆಯಾ ಸರ್? ನಂಬರ್ ಎಷ್ಟಿದು ನೀವೇ ಏನು ಗೊತ್ತಿರಲ್ಲ, ಗೊತ್ತಿಲ್ಲ ನಿಮಗೆ ಒಳ್ಳೆಯದು, ಗೊತ್ತಾಗಲೇ ಮಾಡಿ. ಆದ್ರೂ ಕೂಡ ನಮ್ಮ ಕಾಲದಲ್ಲಿ ಕಣ್ಣು ತಿರುಗಿದ್ರು ಕೂಡ ಆ ವ್ಯಕ್ತಿಗಳನ್ನು ತಿಳಿಯಬಹುದು, ಆದ್ರೆ ಈ ವ್ಯಕ್ತಿಗಳನ್ನು ತಿಳಿದಾರಲ್ಲ ಇವರು ಯಾರು ಗೊತ್ತಾಗ ಖಂಡಿತನೇ ಏನಿರುತ್ತೆ ಅದನ್ನೇ ಈಗ ಸಂಗೀತ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಅಧ್ಯಕ್ಷರೇ ನೀವು ರೆಡಿನಾ? ಬಕೀರ ಸರ್ ನೀವು ರೆಡಿನಾ? ಎಸ್. ಈಗ ನೀವು ರೆಡಿನಾ? ಎಸ್. ಹಾಗಾದ್ರೆ ಪ್ರಾರಂಭ ಮಾಡೋಣ. ಇದನ್ನು ಪ್ರಾರಂಭ ಮಾಡೋಕ್ಕಿಂತ ಬಿಫೋರ್ದಲ್ಲಿ ಆಕ್ಟಿವ್ ಆಗಿರ್ಬೇಕು. ಇವರಿಗೆ ಈ 4 ಜನ ನಿಮಗೆ ದೇವರಿದ್ದಂಗೆ, ಇವರು ಯಾರೇ ಇವರು ದೇವರಿದ್ದಂಗೆ ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತೆಗೆಯುವಂತ ವ್ಯಕ್ತಿಗಳು ಇವರು. ಇವರು ಅದೃಷ್ಟ ಸಂಖ್ಯೆಗಳನ್ನ ತೆಗೆಯುವಂತ ವ್ಯಕ್ತಿಗಳು. ಆದ್ರೆ ಇವರನ್ನ ನೀವು ಅವರೇ ನಂಬರ್ ಬರಲಿ ಅಂತ ಖುಷಿ ಪಡಿಸಬೇಕಾದ್ರೆ ನಿಮ್ಮ ಚಪ್ಪಾಳೆ ಮುಖಂಡರು ಈಗ ಮೊದಲನೆಯ ವ್ಯಕ್ತಿಗಳ ಕಾರ್ಯಕ್ರಮವನ್ನ ಯಾರು ಅದೃಷ್ಟ ಸಂಖ್ಯೆ ಇದೆ? ಹಲೋ ಸೌಂಡ್ ಕಮ್ಮಿ ಮಾಡಿ ಸ್ವಲ್ಪ ವಾಲ್ಯೂಮ್ ಮಿಡಲ್ ಐದು ಕೂಲರಿಗೆ 5 ಅದೃಷ್ಟಶಾಲಿಗಳಿಗೆ ಒಂದೊಂದೇ ಕಾರ್ಡಿನಲ್ಲಿ ನಂಬರ್ ಸಿಗ್ತಾ ಹೋಗ್ತಾರೆ. ಹಾಗಾದ್ರೆ ಮೊದಲನೆಯ ಅದೃಷ್ಟಶಾಲಿ ಯಾರಾಗ್ತಾರೆ ಅನ್ನೋದಕ್ಕೆ ಪ್ರಾರಂಭ ಮಾಡೋಣ ಸರ್. ನೀವು ರೆಡಿ? ಎಸ್ ನೀವು ರೆಡಿ? ಎಸ್ ಸರ್. ನೀವು ಕೈ ಹಾಕ್ಸ್ಬೇಕು, ಈ ಬೆಂಬಲಿ ಒಂದು ನಂಬರ್ ಕೈ ಹಾಕಿ ಒಂದು ನಂಬರ್ ಅನ್ನ ತೆಗೆದುಕೊಳ್ಳಿ. ಮೊದಲನೆಯ ಅದೃಷ್ಟದ ನಂಬರ್ ಕಳಿಸಿ. ನಂಬರ್ 9 ಸರ್ ತೆಗೆದಿದ್ದಾರೆ. ನಂಬರ್ ಹೇಳ್ಕೊಂಡಿದ್ದಾರೆ. ನಂಬರ್ 6 ಮೂರನೇ ತರದಿಂದ ನಂಬರ್ 8 ಬಂದಿದೆ. ನಾಲ್ಕನೇ ತರದಿಂದ 5 ಅಂತ ನಂಬರ್ ತೆಗೆದಿದ್ದಾರೆ. ಅಂಕಿಗಳನ್ನು ಕೂಡಿಸಿ 75 ಯಾರು ಯಾರ ನಂಬರ್ ಇದೆಯೋ ಹೆಸರನ್ನ ನೋಡ್ಕೊಳ್ತಾರೆ. ಮೊದಲನೆಯ ಏನು ಇಲ್ಲಿ ಮೊದಲನೆಯ ಅದೃಷ್ಟಶಾಲಿಗಳು 1ನೇ
ನಂಬರ್ 3 ಅಂತ ಎತ್ಕೊಂಡಿದ್ದಾರೆ. ನಂಬರ್ 6 ಅಂತ ತೆಗೆದುಕೊಂಡಿದ್ದಾರೆ. ನಂಬರ್ 0 ಅಂತ ತೆಗೆದಿದ್ದಾರೆ. ನಂಬರ್ 9 ಅಂತ ಬಂದಿದೆ. ಎಸ್ ಅದು ಈಗ ಎಸ್ ಎರಡನೇ ಅದೃಷ್ಟಶಾಲಿ ಒಳ್ಳೆಯ ಅದ್ಭುತವಾದಂತಹ ಲೆಕ್ಕಿಂದ ಕೂಲರನ್ನ ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಎಸ್ ಮತ್ತೆ ಮೂರನೇ ಕೂಲರ್ಗೆ ಹೋಗೋಣ. ಒಂದನೇ ಕೊಡಿ ಎಸ್ ನಂಬರ್ 9 ಬಂದಿದೆ. ಜಗಳ ಮಾಡಿ ಈ ಬಂದಿರೋದು 9. ನೀವು ಇಲ್ಲಿ ಯಾರು ಕೂಡ ಡಿಸ್ಟ್ರಾಕ್ಟ್ ಮಾಡಬೇಡಿ. ಒಂದು ನಂಬರ್ ಮಿಸ್ಟೇಕ್ ಆದ್ರೆ ಇದಾಗುತ್ತೆ. ಇಲ್ಲ ನಾವು ಏನು ಹೇಳ್ತಾ ಇದ್ದೀವಿ ಈ ನಂಬರ್ 9 ನಂಬರ್ 1 ಸರ್ ನಂಬರ್ 1 ನಂಬರ್ 7 ನಂಬರ್ 5 ನಂಬರ್ 5 91 75 ಬನ್ನಿ ಸರ್ ನಂಬರ್ 1 ನಂಬರ್ 7 ನಂಬರ್ 8 ನಂಬರ್ 9 ನಂಬರ್ 6 ನಂಬರ್ 2 ನಂಬರ್ 0 ನಂಬರ್ 9 ನಂಬರ್ 6 ನಂಬರ್ 1 ನಂಬರ್ 5 ಎಸ್ ಇವರು ನಂಬರ್ 5 ಅಂತ ತೆಗೆದಿದ್ದಾರೆ. ನಂಬರ್ 4 ನಂಬರ್ 2 ನಂಬರ್ 9 ನಂಬರ್ 1 ನಂಬರ್ 1 ಡಬಲ್ 1 ಇದೆ 5 ಆಗಿದೆ. ನೋಡಿ ಇನ್ನೊಂದು 5 ಆಗಿದೆ. ಆಯ್ತಾ ಅವಾಗ ನೀವು ಸೌಂಡ್ ಜಾಸ್ತಿ. ಹಾಗಾದ್ರೆ ನಂಬರ್ 3 ನಂಬರ್ 5 ನಂಬರ್ 4 ನಂಬರ್ 6 ಇದೆಯಾ? 35 46 35 46 ನಂಬರ್ 3 ಈ ಕಡೆ ನೋಡ್ತಾರೆ. ನಂಬರ್ 2 ನಂಬರ್ 3
ಏಕುಲರಿವೆ. ಈ ಎರಡು ಅದ್ಭುತ ಕ್ಷಣಗಳು ಯಾರಾಗ್ತಾರೆ ನೋಡೋಣ. ಈಗ ಕೈಯ ಕಟ್ಟು ಒಂದು ಕೈಗಳನ್ನ ಬೇಗ ಬೇಗನೆ ಬರಬೇಕು. ಬೇಗ ಅದ್ಭುತ ಕ್ಷಣಗಳು ಯಾರಾಗ್ತಾರೆ. ನಂಬರ್ 6 ಅಂತ ಬಂದಿದೆ. ನಂಬರ್ 0, ನಂಬರ್ 8, ನಂಬರ್ 6, ನಂಬರ್ 5, ನಂಬರ್ 3, ನಂಬರ್ 1, ನಂಬರ್ 0. 53 10 ಇದೆ ಸರ್. 53 10 ನೋಡಿ ಸರ್. 10 ಪಾಯಿಂಟ್ಗೆ ಬೇಗ ಬೇಗ ಕೈಯಾಡಿಸಬೇಕು. 10 ಪಾಯಿಂಟ್ಗಳನ್ನು ಕೊಡ್ತಾ ಹೋಗ್ತಾ ಇರೋದು. ನಂಬರ್ 7, ನಂಬರ್ 1, ನಂಬರ್ 6 ಮತ್ತೆ 9, 71, 69, 69, 69 ಬರೀ. ನಂಬರ್ ಮತ್ತೆ 5, ನಂಬರ್ 6, ನಂಬರ್ 2, ನಂಬರ್ 0, 56, 20, 56, 20. ನಂಬರ್ 2, ನಂಬರ್ 2 ನೋಡಿ. ನಂಬರ್ 8, ನಂಬರ್ ಮತ್ತೆ 2, ನಂಬರ್ 6, 28, 26 ಇದೆಯಾ? ಎಸ್. ಕೂದಲ ಜೀವನಾಗಿ ಇವರು ಬಹುಮಾನಗಳನ್ನು ಮನೆ ಮಾಡಿದ್ದಾರೆ. ಅವರಿಗೆ ಕೈಯಾಡಿಸಿ ಸರ್. ಕೈಯಾಡಿಸಿ ಒಂದೊಂದೇ ಕಾಯಿಗಳನ್ನು ಕೈಯಲ್ಲಿ ಇಟ್ಟುಕೊಳ್ಳಿ. ನಂಬರ್ 6 ಅಂತ ಬಂದಿದೆ ಸರ್. ನಂಬರ್ 6 ಅಂದ್ರೆ 6 ಕೂದಲು ಕಚ್ಚಿದವರಾಗಿದ್ದಾರೆ. ಎಸ್. ಈಗ ನಂಬರ್ 3 ಅಂತ ಹಾಕಿದ್ದಾರೆ. ನಂಬರ್ 3 ಬರೀರಿ. 4, 34 ನೋಡಿ. ನೆಕ್ಸ್ಟ್ 6 ಬರೀ ಸರ್. ನಂಬರ್ 3, 6
ನಂಬರ್ 8 86 ನಂಬರ್ 2 ನಂಬರ್ 8 ನಂಬರ್ 6 ನಂಬರ್ 8 ನಂಬರ್ 2 ಎಷ್ಟೇ 2 ನಂಬರ್ 6 ನಂಬರ್ 8 ಇಲ್ಲ ಇಲ್ಲಿ ನಂಬರ್ 6 0
5 2 60 52 ಇದೆಯಾ ಇಲ್ಲ 60 52 ಇಲ್ಲ ಮತ್ತೆ ಮುಂದೆ ನಂಬರ್ ನೋಡೋಣ 5 ಸರ್ 5 ಇಲ್ಲಿ ವೈಟ್ ಒಂದು ನಂಬರ್ ಅಲ್ಲೇ ಇರೋದು 1 ನಂಬರ್ 9 ನಂಬರ್ 9 ನಂಬರ್ 1 ನಂಬರ್ 7 ಇಂದ ಪ್ರಾರಂಭ ಆಗಿದೆ 7 2 ಮತ್ತೆ 2 ನಂಬರ್ 1 ನಂಬರ್ 9 19 ಬಂದಿದೆ 8 5 ಇಲ್ಲ ಎಸ್ ಕೊಡಿ 0 ನೋಡಿ 0 ಇದು 9 ಮತ್ತೆ 6 ಮತ್ತೆ 5 ಎಸ್ ಎರಡನೆಯ ಮೂರನೆಯ ಗೋಲ್ಡಿಗಾಗಿದೆ ಇದಕ್ಕೆ ಪ್ರತಿಯೊಂದು ಶಾಲೆಗಳು ಯಾರಾಗ್ತದೆ ನೋಡೋಣ 2 ಮೊದಲನೇದಾಗಿ 2 ರಿಂದ ಪ್ರಾರಂಭ 0 9 6 ನಂಬರ್ 1 20 ನಂಬರ್ 8 2 0 ಇಲ್ಲಲ್ಲ 40 20 ಇಲ್ಲ ಕೊಡಿ ನಂಬರ್ 8 4 ಮತ್ತೆ 4 0 84 ಈಗ ಆಗಲೇಬೇಕಲ್ಲ ಬಿಟ್ಟು
ಗೋವಾಕ್ಕೆ ಪಶ್ಚಿಮ ಘಟ್ಟ ಯಾರು ಆಗ್ತಾರೆ ಅಂತ ನೋಡೋಣ. ಹಾಗಾದ್ರೆ ಖುಷಿಯಿಂದ ಜೋರಾದ ಚಪ್ಪಾಳೆ ಮಾಡಿ. ನಂಬರ್ 1 ಕೊಟ್ಟಿದ್ದಾರೆ ನಮ್ಮ ಪಾಟೇಶ್ವರು. ಅಧ್ಯಕ್ಷರು ನಂಬರ್ 0 ಕೊಟ್ಟಿದ್ದಾರೆ. ನಮ್ಮ ಪಾಟೇಶ್ವರು ನಂಬರ್ 3 ಕೊಟ್ಟಿದ್ದಾರೆ. ನಂಬರ್ 1 ಕೊಟ್ಟಿದ್ದಾರೆ. ನಂಬರ್ 4 0314 ಇಲ್ಲ ಅಂದ್ರೆ ಕವರ್ ಹೋಗಲ್ಲ. ಈಗ ಹೋಗಲ್ಲ ಅಲ್ಲಿಗ. ಅದಕ್ಕೆ ಸ್ವಲ್ಪ ತಡವಾಗಿ ಕೊಡಿ ಸರ್. ನಂಬರ್ 3 ನಂಬರ್ 6 ನಂಬರ್ 4 ನಂಬರ್ 1 ಮತ್ತೆ 9 ಅಧ್ಯಕ್ಷರು ನಂಬರ್ 0 ನಂಬರ್ 8 9908 ಇಲ್ಲ. ಎಸ್ ಇನ್ನೊಂದಿನ ಪ್ರಯತ್ನ ಮಾಡಿ ಸರ್. ನಂಬರ್ 9 ನಂಬರ್ 7 5 ನಂಬರ್ 3 ನಂಬರ್ 6 ನಂಬರ್ 1 4 9 ನಂಬರ್ ಟೋಟಲ್ 61 49 ಇಲ್ಲ ಕೊಡಿ ಸರ್. ನಂಬರ್ 7 1 2 3 71 ಇಲ್ಲ. ಎಸ್ ಕೊಡಿ ಮಾಡ್ಕೊಂಡು ಕೈಯಲ್ಲ. 4 4 ನೋಡಿ 1 41 ನೋಡಿ. ನಂಬರ್ 3 ನಂಬರ್ 3 41 ಇಲ್ಲ. ಎಸ್ ಕೊಡಿ ಸರ್. ನಂಬರ್ 7 1 ಇದು ಕ್ವಾಲಿಟಿಯ ಗೋವಾಕ್ಕೆ 0 ಇದು 9 ಬಿಡಿ ಸರ್. 0922 ಇಲ್ಲ ತೆಗಿ ಬಿಡಿ ಸರ್. ನಂಬರ್ 4 ಏನಿದೆ ಸರ್?
ಈಗ ಬರೀರಿ ನಂಬರ್ 4 ಬರೀರಿ 4 ಆಕಡೆ ಅಲ್ಲಿ ಬರೀರಿ 4 ನಂಬರ್ 7 3 2 47 32 42 ಇಲ್ಲ ಅದೇ 47 32 ಇಲ್ಲ ನಂಬರ್ 3 ನಂಬರ್ 2 3 2 ಟೋಟಲ್ 32 ಹಾಗೆಯಾ ಆದ್ರೆ ಅದೇ ನಮಗೂ 2 ಸಲ ಹೋಗಿ ಅಂತ ಬಂದಿದೆ ನಮ್ಮಲ್ಲಿ ಲೊಕೇಶನ್ ಎಲ್ಲ ಒಂದೇ ಸಲ ಒಂದು ನಂಬರ್ ಇರುತ್ತೆ ಎಸ್ 9 ಇನ್ನೊಂದು ನಾರ್ಮಲ್ ಅಂತ ಹೇಳಿದ್ರೆ ಅದು 20 ತಾರೀಕು ಒಳಗೆ ಯಾರು ಕಟ್ಟಿದ್ರು ಅವ್ರನ್ನ ಸ್ಪೆಷಲ್ ಅಂತ ಕನ್ವರ್ಟ್ ಮಾಡ್ಕೊಳ್ತೀವಿ. ಅದಾದ್ಮೇಲೆ ಕಟ್ಟೋರ್ನ ನಾವು 2 ಕಾಪೀಟ್ ಮಾಡ್ಬೋದು. ಸೊ ಹಾಗಾಗಿ 2 ಸರಿ ನಂಬರ್ ಬಂದಿದೆ. ಇದೇ ನಂಬರ್ ಪುಣ್ಯವಂತರವರು ಅವ್ರಿಗೆ 2 ಕೂಡ ಬಹುಮಾನ ಅಂದ್ರೆ ಒಬ್ಬರಿಗೆ ಅವಕಾಶ ಇತ್ತು. ಯಾಕೆ ನಮ್ಮ ಮನೆಯಲ್ಲಿ ಹೋಗೋದು ಕಟ್ಟಡ ಹೋಗೋದು ಅಂತ ಹೇಳಿ ಅವರಿಗೆ 2 ಸಲ ಆಗಿದೆ ಫ್ಯಾಮಿಲಿ ಸಮೇತ ಹೋಗ್ಲಿಲ್ಲ ಎಸ್ ನಂಬರ್ 6 ಇದು 0 ನಂಬರ್ 7 ಕೊಟ್ಟವ್ರೆ 60 ಈಗ 60 50 ಇದೆಯಾ ನಂಬರ್ 0 2 ಆಯ್ತಾ ಒಂದು ವಾಷಿಂಗ್ ಮಿಷನ್ಗೆ ವಿನ್ನರ್ ಆಗಿದ್ದಾರೆ ಅವರ ಅದೃಷ್ಟಶಾಲಿಗಳಾಗಿದ್ದಾರೆ ಜೋರಾದ ಚಪ್ಪಾಳೆ ಕೊಡಿ ನಮ್ಮದು ಬರಲಿ ಅಂತ ಹೇಳಿ ನಿಮ್ಮ ನಂಬರ್ಗಳನ್ನು ನೋಡ್ತಾ ಇರಿ ಎಸ್ ಅದಕ್ಕೆ आपके बयान यस जिसका नाम है एसटी जब उसके लिए से लोग भागने लगते हैं जमीन मिलने लगता है इसके कमजोर दिल वाले को ಈಗ ಮುಂದಿನ ನಮ್ಮ ಬಹುಮಾನ ವಿತರಣೆ 5 ಗ್ರಾಮ 2 ಜನಗಳಿಗೆ ಬಂಗಾರ ಇದೆ ಎಷ್ಟು ಹೇಳಿ 5 ಗ್ರಾಮ ಬಂಗಾರ 2 ಜನಗಳಿಗೆ ಇದು ಲಕ್ಕಿ ಡ್ರಾದಲ್ಲಿ ನಾವು ತೆಗಿತಾ ಇದ್ದೀವಿ ಒಂದನೇ ಅದೃಷ್ಟಶಾಲಿಗಳು ಯಾರು ಆಗ್ತಾರೆ ನೋಡೋಣ ಮೊದಲಿಗೆ ಬಂದಂತ ನಂಬರ್ 5 ನಂಬರ್ 5 ನಂಬರ್ 3 ನಂಬರ್ 6 55 ಎಸ್ ಗುಡ್ ಅಚೀವರ್ ಅವರಿಗೆ ಕಪಾಲ ಈಗ 5 ನಂಬರ್ ಗೋಲ್ಡ್ ಅಂದ್ರೆ ಸಾಮಾನ್ಯ ಕೆಲಸ ಕಟ್ಟಿರುವುದು ಇವತ್ತಿನ ದಿನನೇ ಕಟ್ಟಿಕೊಂಡಾಗ ಇಲ್ಲ 2 3 ಕಂತು ಕಟ್ಟಿದ್ದಾರೆ ಇದಕ್ಕಾಗಿ ಗೋಲ್ಡ್ ಬೇಕಾದ್ರೆ ಎಷ್ಟು ರೇಟ್ ಇದೆ ನಾವು
ನಮಗಂತೂ ಗೊತ್ತಿಲ್ಲ, ನಾವು ಬಂಗಾರಕ್ಕೆ ಹೋಗಲ್ಲ. ಹೆಣ್ಮಕ್ಳಿಗೆ ಎಷ್ಟು 12,500 ಒಂದು 12,500 ಇದೆಯಾ? 5 ಗ್ರಾಮ್ ಇದೆಯಾ? ನಾವು ಕೇಳಿದ್ದು 5 ಗ್ರಾಮ್. ನಾನು 65,000. ಹಾ ನೋಡಿ, ನಮ್ಮ ಶಿವಾನಂದ ಸರ್ ಹೇಳಿದ್ದು ಅರ್ಧ ತೊಲೆ, ಅಂದ್ರೆ 10 ಗ್ರಾಮ್ಗೆ 1 ತೊಲೆ, 5 ಗ್ರಾಮ್ಗೆ ಅರ್ಧ ತೊಲೆ. ಎಸ್, ಈಗ ಒಬ್ಬ ಅದೃಷ್ಟಶಾಲಿಗಳಾಗಿದ್ದಾರೆ ಅಂತ ವಿಚಾರ ಮಾಡಿ ಈ ಡ್ರಾ ಸಿಸ್ಟಮ್ ಅನ್ನ ಪ್ರತಿಯೊಬ್ಬ ಗ್ರಾಹಕರಿಗೆ ಕೂಡ ದೊರಕಿಸಿಕೊಡ್ಬೇಕು. ಕರ್ನಾಟಕದಲ್ಲಿ ಅದೃಷ್ಟಶಾಲಿಗಳು ಮನೆ ತುಂಬಾ ನಮ್ಮ ಕಂಪನಿ ನೇಮ್ ಹಾಕ್ತಿದ್ವಿ. ಹಾಗೆ ಆ ತರ ಒಂದು ವಿಚಾರಗಳನ್ನ ಮಾಡ್ತಾ ಈ ಕಂಪನಿ ಕರ್ನಾಟಕದಲ್ಲಿ ಹೋರಾಟ ಮಾಡ್ತಾ ಇದೆ. ಈಗ ನೆಕ್ಸ್ಟ್ ಇನ್ನೊಂದು 5 ಗ್ರಾಮ ಗೋಲ ಮತ್ತೊಂದು ಹಚ್ಚುವುದು ಯಾರಾಗ್ತಾರೆ? ಮೊದಲಿಗೆ 0, ನೆಕ್ಸ್ಟ್ 1, 4, 5. ಎಷ್ಟಾಯ್ತು ಸರ್? 0, 1, 45. ವಾವ್, ಸೂಪರ್! ಜೋರಾದ ಚಪ್ಪಾಳೆ ಕೊಡಿ ಅವರಿಗೆ. 5 ಗ್ರಾಮಗಳನ್ನ ಗೋಲ್ ಕೊಂಡಿದ್ದಾರೆ. ಕೇವಲ 45 ಕಂತಿನಲ್ಲಿ 65,000 ಕೊಲೆ ಮಾಡುವ ಪ್ರಚಾರವನ್ನು ಮಾಡಿದ್ದಾರೆ. ಎಸ್, ಈಗ ಮುಂದಿನ ಎಸ್ ಸರ್ ಚೇರ್ಮನ್ ಪ್ರತಿಯೊಬ್ಬ ಕಸ್ಟಮರಿಗೆ 5 ಬೈಕ್ನ ಪ್ರತಿ ತಿಂಗಳು ಲಕ್ಷಿತವಾಗಿರ್ತದೆ. ನಮ್ಮ ಯಾಕಂದ್ರೆ ನಾವು ಮಾತಾಡೋದು ಗೊತ್ತಾಗುತ್ತೆ, ಕೇಳೋದು ಗೊತ್ತಾಗುತ್ತೆ. ನಮ್ಮ ಇರೋ ವಿಚಾರ ಇವತ್ತು ನಮ್ಮ ಕಂಪನಿ ಇವಿ ಎಲೆಕ್ಟ್ರಿಕಲ್ ಬೈಕ್ ಎಷ್ಟೋ ಕಂಪನಿಗಳನ್ನ ಮಾರ್ಕೆಟ್ ಮಾಡಲಿಕ್ಕೆ ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇಟ್ಕೊಂಡು ಇವತ್ತು ಅದೃಷ್ಟಶಾಲಿಗಳಿಗೆ ಸಾಮಾನ್ಯವಾಗಿ ಸುಮ್ಮನೆ ಕೊಡ್ತಾ ಇಲ್ಲ. ಯಾರಿಗೆ ಎಲೆಕ್ಟ್ರಿಕಲ್ ಬೈಕ್ ಕೊಡ್ತಾರೆ, ಆ ಬೈಕ್ ಅವ್ರ ಮನೆ ಮುಂದೆ 10 ಜನ ಬೈಕ್ ಅನ್ನ ಕೇಳ್ತಾರೆ. ಆ 10 ಜನರಿಂದ ಆ ಬೈಕ್ ಅಡ್ವರ್ಟೈಸ್ಮೆಂಟ್ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಹೀಗೆ ನಾವು ಮಾಡ್ತಾ ಇರುವಂತಹ ಲಕ್ಕೀನ 5 ಎಲೆಕ್ಟ್ರಿಕಲ್ ಬೈಕಿಗೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಗ್ರಾಹಕರನ್ನ ತಿಳಿತಾ ಇದೀವಿ. ಯಾಕಂದ್ರೆ 5 ಎಲೆಕ್ಟ್ರಿಕಲ್ ಬೈಕ್ ನಿಮ್ಮ ಅದೃಷ್ಟಶಾಲಿಗಳು ಯಾರಾಗ್ತೀವಿ ಅಂತ ನಿಮ್ಮ ಮನೆ ದೇವರನ್ನ ನೋಡ್ತಾ ಹೋಗ್ತೀವಿ. ಈಗ ಪ್ರಾರಂಭ ಎಲೆಕ್ಟ್ರಿಕಲ್ ಬೈಕ್ ಸ್ವಲ್ಪ ಗಮನ ಕೊಡಿ. ನಿಮ್ಮ ಹಾಗೇನ ನಂಬರ್ ನನಗೆ ಅನೌನ್ಸ್ಮೆಂಟ್ ಮಾಡಿ ಸರ್. ಎಸ್, 5 ಎಲೆಕ್ಟ್ರಿಕಲ್ ಬೈಕ್. ಮೊದಲನೆಯ ಗ್ರಾಹಕರು ಯಾರು ಈ ಬಹುಮಾನಗಳನ್ನು ಗೆಲ್ತಾರೆ ಅಂತ ಹೇಳೋಣ. ಮೊದಲನೆಯ ಡಬ್ಬೆಯಿಂದ 5 ಒಂದು ಬೈಕ್ ಅನ್ನು ಇದೆಯಾ? ಎಸ್, ಮೊದಲನೆಯ ಎಲೆಕ್ಟ್ರಿಕಲ್ ಬೈಕ್ ವಿನ್ನರ್ ನಂಬರ್ 7.
ನಂಬರ್ 4 ನಂಬರ್ 8 ನಂಬರ್ 2 ನಂಬರ್ 1 ಎಷ್ಟಾಯ್ತು 48 21 ಇಲ್ಲ 35 ಇದೆ ಸರ್ ಬೇಗ ಬೇಗ ಒಂದೊಂದು ಪಾಯಿಂಟ್ 0 ನಂಬರ್ 9 ಈಗ ಯಾರ ಪುಸ್ತಕ ಗೊತ್ತಿಲ್ಲ HF ಡಿ ಒಂದು ಸದಸ್ಯರಿಗೆ ಹೇಳಿ ಒಂದು ಸದಸ್ಯರಿಗೆ HF ಗಾಡಿ ಒಂದು ಗೌರವವಾಗಿ ಬರೆದಿರುವ ಅದ್ಭುತ ಶಾಲೆಗಳು ಯಾವ ಕೇಂದ್ರವನ್ನ ಯಾವ ಸಂಖ್ಯೆಯಲ್ಲಿದೆ ಯಾವ ನಂಬರ್ನಲ್ಲಿದೆ ಯಾವ ಪುಸ್ತಕದಲ್ಲಿದೆ ಅಂತ ತಿಳಿಯಲಿಕ್ಕೆ ನೋಡಿ ಸರ್ ನೀವು ಸ್ವಲ್ಪ ಲಕ್ಷಣ ಮೊದಲನೇ ಗಾಡಿಯ ನಂಬರು 2 ಅಂತ ಬಂದಿದೆ ಒತ್ತಿ ಹೇಳಬೇಕು ನಂಬರ್ 6 ನಂಬರ್ 7 ನಂಬರ್ 4 ಗಾಡಿ ವಿಜಯ ನಂಬರ್ 8 ನಂಬರ್ 3 ನಂಬರ್ 1 ನಂಬರ್ 0 ಎಂಬತ್ಮೂರು 10 ಇದೆಯಾ ಇದೆಯಾ ಇಲ್ಲ 83 10 ಇದೆಯಾ ಸ್ಪೆಂಡರ್ ಗಾಡಿ ಹೇಳಿ ಸ್ಪೆಂಡರ್ ಯಾರು ಈ ಅದೃಷ್ಟಶಾಲಿಗಳಾಗ್ತಾರಂತ ಒಂದನೇ ಕೊನೆಯ ಬಹುಮಾನ ಇದೆ ಈ ಕೊನೆಯ ಬಹುಮಾನ ಯಾರು ಅದೃಷ್ಟಶಾಲಿಗಳಾಗ್ತಾರಂತ ನೋಡೋಣ ಇದು ಸ್ಪೆಂಡರ್ ಗಾಡಿ ಈಗ ಮೊದಲನೇ ಗಾಡಿ ಒಂದು ಕಾರ್ಡ್ ನಂಬರ್ ಸಿದ್ದು ಸರ್ ನಂಬರ್ 51 ಸ್ಪೆಂಡರ್ ಇದು ನಂಬರ್ 3 ನಂಬರ್ 5 0 ನಂಬರ್ 1 35 ಇದೆ ಇದು ಪ್ರತಿ ತಿಂಗಳು 28ನೇ ತಾರೀಕಿಗೆ ಇದು ಇಂದು ನಡೆಯುವಂತಹ ಶಿಕಾರಿಪುರದಲ್ಲಿ ನಡೆಯಿತು ಇಲ್ಲ ಯಾವ ಭಾಗದಲ್ಲಿ ನಡೆಯಿತು ಅಂತ ರಿಪೋರ್ಟ್ ಎಲ್ಲರಿಗೂ ಕೂಡ ಅಲೋಸ್ಮೆಂಟ್ ಕೊಡ್ತಾ ಇದ್ದೀವಿ ಆ ಅಲೋಸ್ಮೆಂಟ್ ಅಲ್ಲಿ ನಾವು ಊರಿಗೆ ಏನ್ ಮಾಡ್ಕೋಬೇಕು ನಾವು ಹಾವೇರಿಯಿಂದ ನಾವು ಮಾಡಬೇಕು ಇಲ್ಲ ಹುಬ್ಬಳ್ಳಿಯಿಂದ ನಾವು ಮಾಡಬೇಕು ನಾವು ಏನ್ ಮಾಡಬೇಕು ಒಂದು 15 ಕಸ್ಟಮರ್ ಅನ್ನ ಈ ಒಂದು ಲಕ್ಕೀರಾದ್ರೆ ಬರುವಂತಹ ಪ್ರಥಮದಲ್ಲಿ ಹಾವೇರಿ ಜಿಲ್ಲೆ ಸಂಬಂಧಪಟ್ಟಂತಿರ್ಬೋದು ಹುಬ್ಬಳ್ಳಿ ಜಿಲ್ಲೆ ಸಂಬಂಧಪಟ್ಟಂತಿರ್ಬೋದು ಕೇವಲ 15 ಕಸ್ಟಮರ್ ಯಾರು ರೆಡಿ ಮಾಡ್ತಾರೋ ಅಲ್ಲೇ ಲಕ್ಕೀರ ನಡೆಯುತ್ತೆ ನಮ್ಮ ಎಲೆಕ್ಟ್ರಿಕಲ್ ಬೈಕ್ ಕೂಡ ಅಲ್ಲೇ ಹೋಗಲಾಗುತ್ತೆ ಆ
ಸರಿ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಯಾರು ಹೊರಗಡೆ ಹೋಗ್ರಿ ಅಣ್ಣ ಹೊರಗಡೆ ಇದ್ದಾರೆ ಅವರು ಯಾರು ಹೇಳಿದವರು ಎಸ್ ಈಗ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ಈ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಇಂಥ ಒಂದು ಅದ್ಭುತವಾದ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟು ನಮ್ಮೆಲ್ಲರ ಒಂದು ಅಚ್ಚುಮೆಚ್ಚಿನ ನಾಯಕರಾಗಿ ನಮ್ಮೆಲ್ಲ ಇವತ್ತು ಎಲ್ಲರಿಗೆ ಬಂದು ನಮ್ಮ ಕಂಪನಿಯ ಒಂದು ಇನ್ಫಾರ್ಮೇಶನ್ ಮಾತಾಡಲಿಕ್ಕೆ ಬರ್ತಾ ಇದ್ದಾರೆ ಅವರೇ ನಮ್ಮ ರವಿಕುಮಾರ್ ಸರ್ ಅವರಿಗೆ ಒಂದು ವೇದಿಕೆ ಮುಖಾಂತರ ನಮ್ಮನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀನಿ. ಜೋರಾದ ಚಪ್ಪಾಳೆ ಕೊಡಬೇಕು. ಚಪ್ಪಾಳೆ ಎಷ್ಟು ನನಗೆ ಖುಷಿ ಆಗುತ್ತೆ. ಕೇವಲ 5 ನಿಮಿಷ ಕಾರ್ಯಕ್ರಮ ಇರೋದಷ್ಟೇ ಬಂದ್ರೆ ಅವರಿಗೆ ಮಾತಾಡಲಿಕ್ಕೆ ಬರ್ಕೊಡ್ತಾ ಇದ್ದಾರೆ. ಸರ್ ತಮಗೆ ಅಮೂಲ್ಯವಾದ ಸಮಯ ಕೊಟ್ಟು ನಮ್ಮ ಕರೆಗೆ ಬಂದಿದ್ದೇನೆ. ತಮ್ಮೆಲ್ಲರಿಗೂ ಧನ್ಯವಾದಗಳು. ದಯಮಾಡಿ ಆದಷ್ಟು 20ನೇ ತಾರೀಕಿನ ಒಳಗೆ ರಿನ್ಯೂವಲ್ ಮಾಡಿಸೋ ಪ್ರಯತ್ನ ಮಾಡಿ ಮತ್ತು 20ನೇ ತಾರೀಕು ನಂತರ ಮಾಡ್ತಾರೆ. ಈಗ ನೋಡಿ ನೆನ್ನೆ ಹೆಚ್ಚು ಕಡಿಮೆ ಒಂದೇ ದಿನಕ್ಕೆ 6ರಿಂದ 7 ಕಾರ್ಡ್ನ ಆಕ್ಟಿವ್ ಆಗಿರ್ತಾರೆ. ಅಂತ ಸಂದರ್ಭದಲ್ಲಿ ನಮ್ಮ ಕೆಲಸ ಮಾಡಿ ತೊಂದರೆ ಆಗುತ್ತೆ. ಅವಾಗ ಕೆಲವು ಬರ್ತವೆ ಕೆಲವು ಬರಲ್ಲ. ಸೊ ಈಗ ಮಾಡ್ಕೊಳ್ಳೋದು ಬೇಡ. ದಯಮಾಡಿ 20ನೇ ತಾರೀಕು ಒಳಗೆ ಎಷ್ಟು ಸಾಧ್ಯವಾದಷ್ಟು ಅವೇನು ಮರಿನ ಹಾಕಲ್ಲ. 1,000 ಆವಾಗ ಕಟ್ಟಬೇಕು, ಇವಾಗ ಕಟ್ಟದೆ. ಸೊ ಹಾಗಾಗಿ ಆದಷ್ಟು ಬೇಗ 20ನೇ ತಾರೀಕು ರಿನ್ಯೂವಲ್ ಮಾಡೋ ಪ್ರಯತ್ನ ಮಾಡಿ. ಇನ್ನು ಹೆಚ್ಚಿನ ಕಾರ್ಡ್ ಮಾಡಿ ಹೆಚ್ಚಿನ ಗಳಿಸ್ಕೊಳ್ಳಿ. ಮತ್ತೆ ಬೇರೆ ಬೇರೆ ಅವಕಾಶಗಳು ತುಂಬಾನೇ ಇದೆ. ಇದನ್ನು ಹೇಳ್ಬೋದಿತ್ತು. ನಮ್ಮಲ್ಲಿ ಹೊಸದಾಗಿ ಅಗ್ರಿಕಲ್ಚರ್ ಪ್ರಾಡಕ್ಟ್ ನಾವು ಆ್ಯಡ್ ಮಾಡಿದ್ದೀವಿ. ಎರಡನೇದಾಗಿ ಎಲೆಕ್ಟ್ರಿಕಲ್ ಸ್ಕೂಟರ್ನ ಆ್ಯಡ್ ಮಾಡಿದ್ದೀವಿ. ಮೂರನೇದು ಮ್ಯಾಗ್ನೆಟಿಕ್ ಬೆಡ್ ಅನ್ನು ಆ್ಯಡ್ ಮಾಡಿದ್ದೀವಿ. ಸೊ ಇವೆಲ್ಲವೂ ಕೂಡ ಪರಿಸರ ಸ್ನೇಹಿಯಾಗಿರ್ತವೆ. ಇವೆಲ್ಲವೂ ಕೂಡ ರೋಗಮುಕ್ತ ವಿಷಮುಕ್ತ ಬೆಳೆಗಳನ್ನು ಬೆಳೆಕೊಳ್ಳಲಿಕ್ಕೆ ತುಂಬಾನೇ ಸಹಕಾರಿಯಾಗುತ್ತೆ. ದಯಮಾಡಿ ಉಪಯೋಗಿಸಿ ಹೆಲ್ದಿಯಾಗಿ ಇರೋಣ. ಧನ್ಯವಾದಗಳು. ಈಗ ನಾವು ನೋಡ್ತಾ ಇರೋದು ಲಕ್ಷಿತ ಕಾರ್ಡ್ಗಳನ್ನು ನೋಡ್ತಾ ಇದ್ವಿ. ಇನ್ನು ಮುಂದೆ ನಾವು ನೋಡ್ತಾ ಇರೋದು ಪ್ರತಿಯೊಬ್ಬ ಏನ್ ಬೇಕಾಗುತ್ತೆ, ಅಗ್ರಿಕಲ್ಚರ್ ಬೇಕಾಗುತ್ತಾ, ಹೆಲ್ತ್ ಬೇಕಾಗುತ್ತಾ, ಏನ್ ಬೇಕಾಗುತ್ತೆ ಎಲ್ಲದೂ ಕೂಡ ನಾವು ಹೆಲ್ಪ್ ಮಾಡಿಕೊಂಡು ನಮ್ಮ ಕಂಪನಿಯಲ್ಲಿ ಕೂಡ ಒಂದು ಲಾಂಚಿಂಗ್ ಕಾರ್ಯಕ್ರಮವನ್ನು ಕರೀತಾ ಇದೀವಿ. ಅದಕ್ಕೆ ಮೇನ್ ಲೀಡರ್ ಆಗಿ ಒಂದು ಮೀಟಿಂಗ್